ದೇವರ ಅತಿ ಪರಿಶುದ್ಧವಾದ ನಿಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 113ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ. ಸೂರ್ಯೋದಯದಿಂದ ಅದರ ಅಸ್ತಮಾನದವರೆಗೂ ಯೆಹೋವನ ಹೆಸರು ಸ್ತುತಿಸಲ್ಪಡತಕ್ಕದ್ದು. ಯೆಹೋವನು ಎಲ್ಲ ಜನಾಂಗಗಳ ಮೇಲೆ ಉನ್ನತನಾದವನು, ಆತನ ಮಹಿಮೆಯು ಆಕಾಶಗಳ ಮೇಲೆ ಮೆರೆಯುತ್ತದೆ. ದೇವರಿಗೆ ಸ್ತೋತ್ರ. ಸ್ಯಾಮ್ಸ್ 113 ವರ್ಡ್ 3-4. ಫ್ರಮ್ ದ ಈಸ್ಟ್ ಟು ವೆಸ್ಟ್ ಪ್ರೈಸ್ ದ ನೇಮ್ ಆಫ್ ದಿ ಲಾರ್ಡ್. ದಿ ಲಾರ್ಡ್ ರೂಲ್ಸ್ ಓವರ್ ಆಲ್ ನೇಷನ್ಸ್. ಇಸ್ ಗ್ಲೋರಿ ಇಸ್ ಎಬೋವ್ ದ ಹೆವನ್ಸ್. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಮಲಾಕಿ ಪ್ರವಾದಿ 1ನೇ ಅಧ್ಯಾಯ 11ನೇ ವಾಕ್ಯ. ಮಲಾಕಿ ಚಾಪ್ಟರ್ 1 ವರ್ಡ್ 11. ಸೂರ್ಯೋದಯವು ಮೊದಲುಗೊಂಡು ಅದರ ಅಸ್ತಮಾನದವರೆಗೂ ನನ್ನ ಹೆಸರು ಎಲ್ಲ ಜನಾಂಗಗಳಲ್ಲಿ ಘನವಾಗಿರುವುದು. ಪ್ರತಿಯೊಂದು ಸ್ಥಳದಲ್ಲಿಯೂ ನನ್ನ ಹೆಸರಿಗೆ ಧೂಪವು ಶುದ್ಧ ಕಾಣಿಕೆಯು ಅರ್ಪಿಸಲ್ಪಡುವುದು, ಏಕೆಂದರೆ ನನ್ನ ಹೆಸರು ಅನ್ಯ ಜನಾಂಗಗಳಲ್ಲಿ ಘನವಾಗಿರುವುದು ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಕೀರ್ತನೆ ಭಾಗದಲ್ಲಿ ಭಕ್ತರು ಹಾಡ್ತಾ ಇದ್ದಾರೆ. ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ ಖಚಿತವಾಗಿ ದೇವರೇ ಅದನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಸೂರ್ಯೋದಯದಿಂದ ಅದರ ಅಸ್ತಮಾನದವರೆಗೂ ಎಲ್ಲ ಜನಾಂಗಗಳಲ್ಲಿ ನನ್ನ ನಾಮಕ್ಕೆ ಗೌರವವು, ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠವಾದ ಧೂಪವು ಅರ್ಪಿಸಲ್ಪಡುತ್ತದೆ ಅಂತ. ದೇವರಿಗೆ ಸ್ತೋತ್ರ. ಆದರೆ ನೀವು ಅರ್ಪಿಸ್ತಾ ಇರ್ತಕ್ಕಂಥದ್ದು ನನಗೆ ಅದು ಮೆಚ್ಚಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ ಅದನ್ನು ಹೇಳ್ತಕ್ಕಂಥದ್ದು. ನನ್ನ ನಾಮಕ್ಕೆ ಎಲ್ಲ ಜನಾಂಗಗಳಲ್ಲಿ ಮುಂಜಾನೆಯಿಂದ ಸೂರ್ಯೋದಯದಿಂದ ಅಸ್ತಮಾನದವರೆಗೂ ಸಲ್ಲತಕ್ಕಂಥ ಗೌರವವು, ಸಮರ್ಪಣೆಯು, ಧೂಪ, ಬಲಿ ಶ್ರೇಷ್ಠವಾದ್ದಾಗಿದೆ. ಬಟ್ ನೀವು ಅರ್ಪಣೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ದೇವರು ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ಅಧ್ಯಾಯದಲ್ಲಿ ಅವರು ಅದನ್ನೇ ಹೇಳ್ತಕ್ಕಂಥದ್ದು. ಕೀರ್ತನೆ 113. ಸೂರ್ಯೋದಯದಿಂದ ಅದರ ಅಸ್ತಮಾನದವರೆಗೂ ಎಲ್ಲ ಯೆಹೋವನ ಹೆಸರು ಸ್ತುತಿಸಲ್ಪಡ್ತಕ್ಕದ್ದು. ಯೆಹೋವನು ಎಲ್ಲ ಜನಾಂಗಗಳ ಮೇಲೆ ಉನ್ನತನಾದವನು, ಆತನ ಮಹಿಮೆಯು ಆಕಾಶಗಳ ಮೇಲೆ ಮೆರೆಯತಕ್ಕದ್ದು. ದೇವರಿಗೆ ಸ್ತೋತ್ರ. ನಾವು ಮಾತ್ರ ದೇವರನ್ನ ಮಹಿಮೆಪಡಿಸ್ತಾ ಇಲ್ಲ, ನಾವು ಮಾತ್ರ ದೇವರನ್ನ ಘನಪಡಿಸ್ತಿಲ್ಲ, ನಮಗೆ ಮಾತ್ರ ಅವ್ರು ದೇವರಾಗಿಲ್ಲ. ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯರಿಗೂ ಸಹ ಅವ್ರು ನಾನು ದೇವರಾಗಿದ್ದೇನೆ. ಎಲ್ಲರ ಗೌರವವು, ಎಲ್ಲರ ಭಕ್ತಿ, ಎಲ್ಲರ ಪ್ರಾರ್ಥನೆ, ಎಲ್ಲರ ಮನವಿಗಳು, ಎಲ್ಲರೂ ಸಲ್ಲಿಸ್ತಕ್ಕಂಥ ಧೂಪ, ಗೌರವ, ಸಮರ್ಪಣೆ, ಬಲಿ ಎಲ್ಲವೂ ಸಹ ನನಗೆ ಬರ್ತಾ ಇದೆ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಎಲ್ಲ ಜನರು ಸಹ ದೇವರಿಂದ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥವ್ರೆ. ದೇವರ ಹಸ್ತವೇ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರ್ತಕ್ಕಂಥದ್ದು, ಅವ್ರನ್ನ ನಡೆಸ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಅವರ ನಾಮಕ್ಕೆ ಸಲ್ಲಿಸಬೇಕಾದಂಥ ಗೌರವವನ್ನು, ಸಲ್ಲಿಸಬೇಕಾದಂತಹ ಮಹಿಮೆಯನ್ನು, ನಮ್ಮ ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ಭಯಭಕ್ತಿಯಿಂದಲೂ ಗೌರವದಿಂದ ಸಲ್ಲಿಸೋಣ. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ಸ್ತೋತ್ರ. ಸೂರ್ಯೋದಯದಿಂದ ಅಸ್ತಮಾನದವರೆಗೂ ಸಹ ನಿಮ್ಮ ನಾಮವು ಸ್ತುತಿಸಲ್ಪಡ್ತಕ್ಕಂಥದ್ದು. ಎಲ್ಲ ಜನಾಂಗಗಳಲ್ಲಿ ನಿಮಗೆ ಸ್ತುತಿ ಸ್ತೋತ್ರ ಗೌರವಗಳು ಸಲ್ತಿದೆ ಅಂತ ವಾಕ್ಯದಲ್ಲಿ ನೀವು ಖಚಿತವಾಗಿ ಹೇಳ್ತೀರ. ನಾವಾದರೂ ಸ್ವಾಮಿ ಕರ್ತನೆ, ಭಯಭಕ್ತಿಯಿಂದಲೂ, ನಂಬಿಕೆಯಿಂದಲೂ, ಯಥಾರ್ಥತೆಯಿಂದಲೂ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತೆ, ಗೌರವಗಳನ್ನು ಸಲ್ಲಿಸುವಂತೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ತೇವೆ. ನಿಮ್ಮ ಚಿತ್ತದಂತೆ ಉಪಯೋಗಿಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಚಿತ್ರ ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅಂದುಕೊಳ್ಳಿ. ಆಮೇನ್.